ಒಟ್ಟಿನಲ್ಲಿ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ವಿಚಾರದಲ್ಲಿ ಮುಸ್ಲಿಂ ಮಹಾಯುದ್ಧ ಜೋರಾಗ್ತಾ ಇದೆ. ಜಬ್ಬರ್ ಮತ್ತು ನಸೀರ್ ಅಹಮದ್ ತಲೆದಂಡಕ್ಕೆ ಜಮೀರ್ ಖಾನ್ ಬೇಸರ ವ್ಯಕ್ತಪಡಿಸಿದ್ದಾರೆ. ತಮ್ಮ ವಿರುದ್ಧ ಕೇಳಿ ಬರ್ತಾ ಇದ್ದ ಟೀಕೆಗಳಿಗೆ ತಿರುಗೇಟು ನೀಡಿ ಸಿಡಿಮಿಡಿಕೊಂಡಿದ್ದಾರೆ. ಬನ್ನಿ ಅವ್ರು ಏನ್ ಹೇಳಿದ್ದಾರೆ ಕೇಳೋಣ. ಈಗ ನಸೀರ್ ಅಹಮದ್ ಮನೆಗೆ ಬೆಳಗ್ಗೆ ಹೋಗಿದೆ, ಅವರೇನೋ ಭಾಳ ತುಂಬ ಬೇಜಾರಲ್ಲಿದ್ದಾರೆ ಅಂತ ಗೊತ್ತಾಯಿತು. ಹಾಗಾಗಿ ಹೋಗಿ ಅವ್ರಿಗೆ ಮಾತಾಡ್ಕೊಂಡು ಬಂದಿದ್ದೀನಿ, ಧೈರ್ಯ ಹಾಕ್ಕೊಂಡು ಬಂದಿದ್ದೀನಿ. ಅವ್ರು ತಮಗೆಲ್ಲ ಗೊತ್ತಿದ್ದು ಇವತ್ತಿಂದೆಲ್ಲ ಭಾಳ ವರ್ಷದಿಂದ ಮೋಸ್ಟ್ ಸೀನಿಯರ್ ಅವರು. ನಮ್ಮ ಮುಸ್ಲಿಂ ಮೈನಾರಿಟಿದಲ್ಲಿ ಮೋಸ್ಟ್ ಸೀನಿಯರ್ ಯಾರಿದ್ದಾರೆ ಅಂದರೆ ಅದು ನಸೀರ್ ಅಹಮದ್ ಸಾಹೇಬರು ಮೋಸ್ಟ್ ಸೀನಿಯರಲ್ಲಿದ್ದಾರೆ. ಹಾಗಾಗಿ ಅವ್ರಿಗೂ ಎಲ್ಲ ಒಂದು ಕಡೆ ಮನ್ಸಿಗೆ ನೋವಾಗಿತ್ತು, ನಮಗೂ ನೋವಾಯಿತು. ಇಂಥವ್ರಿಗೆ ಹಿಂಗೆ ಆಗಿದೆ ಅಂತ ಮನ್ಸಿಗೆ ನೋವಾಗಿ ನಾನು ಹೋಗಿ ಸಮಾಧಾನ ಮಾಡಿ ಬಂದಿದ್ದೀನಿ. ನಾನು ಈಗ ನನಗೆ ಜವಾಬ್ದಾರಿ ಏನೇನು ಕೊಟ್ಟರು ಪಕ್ಷದ ವತಿಯಿಂದ, ನಾನು ಎಲ್ಲೋ ಮೋಜು ಮಸ್ತಿ ಮಾಡೋಕ್ಕೆ ಕೇರಳಕ್ಕೆ ಹೋಗಲಿಲ್ಲ. ನನಗೆ ಜವಾಬ್ದಾರಿ ಸ್ಟಾರ್ ಕ್ಯಾಂಪೇನ್ ಆಗಿಬಿಟ್ಟು ಕೇರಳ ಜವಾಬ್ದಾರಿ ಕೊಟ್ಟಿದ್ದರು. ಅದು 8 ಡಿಸ್ಟಿಕ್ ಕೊಟ್ಟಿದ್ದರು, 8 ಡಿಸ್ಟಿಕ್ ಕೊಟ್ಟಿದ್ದರು. ನನಗೆ ಆ್ಯಕ್ಚುಲಿ 7ನೇ ತಾರೀಕುವರೆಗೂ ಇತ್ತು. ನನ್ನ ಮನೆ ಮುಖ್ಯಮಂತ್ರಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, 5ನೇ ತಾರೀಕು ವೇಣುಗೋಪಾಲ್ ಅವರು ಕೇಳ್ಕೊಂಡು ಬಂದೆ. ಅದಕ್ಕಿಂತ ಮುಂಚೆ ಮನೆ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು ನನಗೆ, 30ನೇ ತಾರೀಕು 31 ಬಾಗಲಕೋಟೆ ಮಾಡಬೇಕು, 1-2 ದಾವಣಗೆರೆ ಮಾಡಬೇಕು, ನೀನು 29ನೇ ತಾರೀಕು ನೈಟೇ ಹೊಡ್ಬಾ ಅಂತ. ನಾನು ವೇಣುಗೋಪಾಲ್ಗೆ ಹೇಳಿದೆ, ನಾನು ಈ ಥರ ಮನೆ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು, ಸರ್ ನಾನು ಹೋಗಬೇಕಾಗ್ತದೆ, 30ನೇ ತಾರೀಕು 31ಗೆ ಬಾಗಲಕೋಟೆ ಮಾಡೋಕ್ಕೆ ಹೇಳಿದ್ದಾರೆ, 1-2 ದಾವಣಗೆರೆ ಮಾಡೋಕ್ಕೆ ಹೇಳಿದ್ದಾರೆ, ಸರ್ ಹೋಗ್ಬೇಕು. ಇಲ್ಲ ನಾನು ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ ಅಂತ ಮುಖ್ಯಮಂತ್ರಿ ಜೊತೆ ವೇಣುಗೋಪಾಲೇ ಮಾತಾಡಿದ್ದಾರೆ. ನಾನು ನಿನ್ನೆನೂ ಹೇಳಿದ್ದೀನಿ, ನಾನು ಒಬ್ಬ ಮುಖಂಡ ಅಲ್ಲ, ನಾನು ಲೀಡರ್ ಆಗೋಕ್ಕೆ ಕೊಟ್ಟಿಲ್ಲ, ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ನಾನು ಒಬ್ಬ ಸಮಾಜ ಸೇವಕ. ಬರೀ ಮುಸ್ಲಿಂ ಸಮಾಜ ಅಲ್ಲ, ಎಲ್ಲ ಬಡವ್ರ ವರ್ಗ, ಯಾರ ಜಾತಿ ಎಲ್ಲರ ಪರ. ನಂದು ಹೆಸರು ಯಾರೂ ಹೇಳಿಲ್ಲ. ನಾನು ಮೋಜು ಮಸ್ತಿ ಮಾಡ್ಕೊಂಡು ಕೇರಳದಲ್ಲಿ ಇರಲಿಲ್ಲ, ಎಲ್ಲೋ ಹಾಲಿಡೇ ಟ್ರಿಪ್ಗೆ ನಾನು ಹೋಗಿಲ್ಲ ಚುನಾವಣೆ ಅಂತ. ನಾನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕೆಲಸ ಮಾಡಿರೋದು. ಈಗ ನನಗೆ ತಮಿಳ್ನಾಡಿಗೆ ಹೋಗಿ ಹೇಳಿದ್ದಾರೆ, ಶನಿವಾರ ಭಾನುವಾರ ತಮಿಳ್ನಾಡು ಹೋಗ್ತಾನೆ, ಏನೋ ಈರೋಡ್ಗೆ ಹೇಳಿದ್ದಾರೆ, ಆಮೇಲೆ ಹೊಸೂರು, ಆಮೇಲೆ ಕೃಷ್ಣಗಿರಿ ಹೋಗೋಕೆ ಹೇಳಿದ್ದಾರೆ. ಈಗ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ನಾನು ಒಂದು 3 ದಿನ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಹೈಕಮಾಂಡಿಂದ ಸೂಚನೆ ಬಂದಿದೆ. ನಾನೇನೋ ಎಲ್ಲನ ಅಪ್ಸ್ಟ್ಯಾಂಡಿಂಗ್ ಆಗಿ ಎಲ್ಲನ ಬೇರೆ ಕಡೆ ಹೋಗಿ ನಾನು ಹಾಲಿಡೇ ಟೂರ್ ಹೋಗಿದ್ರೆ ಬೇಕಂತ ಹೋಗೋರು ಅಂತ ತಪ್ಪಂತ. ನಾನು ಪಾರ್ಟಿ ಕೆಲಸ ಹದಿನೂರು ಹತ್ರ ಅದನ್ನು ಗೊತ್ತಿಲ್ಲ. ಆ ಬಿಸಿಲಲ್ಲಿ ನಂಬ್ತಿರೋ ಬಿಡ್ತಿರೋ ನಾನು ಕೇರಳದಲ್ಲಿ ಪ್ರತಿದಿನ 350 ಇಂದ 400 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀನಿ 10 ಡೇಸ್. ಡೈಲಿ ರಾತ್ರಿ 2:30-3 ಗಂಟೆ ಮಲಗ್ತಾ ಇದ್ದೆ, ನಾನು ಬೆಳಗ್ಗೆ 8 ಗಂಟೆ ರೆಡಿ ಆಗಿರ್ತಾ ಇದ್ದೆ. ಪಕ್ಷದ ಕೆಲಸ ಮಾಡಿರ್ತೀನಿ ನಾನು. ಈಗ ನಸೀರ್ ಅಹಮದ್ ಮನೆಗೆ ಬೆಳಗ್ಗೆ ಹೋಗಿದೆ, ಅವರೇನೋ ಭಾಳ ತುಂಬ ಬೇಜಾರಲ್ಲಿದ್ದಾರೆ ಅಂತ ಗೊತ್ತಾಯಿತು. ಹಾಗಾಗಿ ಹೋಗಿ ಅವ್ರಿಗೆ ಮಾತಾಡ್ಕೊಂಡು ಬಂದಿದ್ದೀನಿ, ಧೈರ್ಯ ಹಾಕ್ಕೊಂಡು ಬಂದಿದ್ದೀನಿ. ಅವ್ರು ತಮಗೆಲ್ಲ ಗೊತ್ತಿದ್ದು ಇವತ್ತಿಂದೆಲ್ಲ ಭಾಳ ವರ್ಷದಿಂದ ಮೋಸ್ಟ್. ಜಮೀರ್ ಅಹಮದ್ ಅವ್ರ ವರ್ಷನ್ ನೋಡ್ತಿದ್ರೆ ಅವ್ರು ಹೇಳ್ತಿರೋದು ಕರೆಕ್ಟ್ ಆಗಿದೆ ಅಂತ ಅನ್ಸುತ್ತೆ. ಎಲ್ಲರೂ ಹೇಳೋದು ಕರೆಕ್ಟ್ ಆಗೇ ಇರುತ್ತೆ. ಈಗ ಜಮೀರ್ ಅಹಮದ್ ಖಾನ್ ಅವರು ಹೋಗ್ಬೇಕಾಗಿರೋದು ಸಿದ್ದರಾಮಯ್ಯ ಅವ್ರ ಮನೆಗೆ, ಜಮೀರ್ ಅಹಮದ್ ಖಾನ್ ಅವರು ಕೇಳ್ಬೇಕಾಗಿರೋದು ಡಿ ಕೆ ಶಿವಕುಮಾರ್ ಅವರನ್ನ. ನಾನು ಏನ್ರಿ ಮಾಡಿದೀನಿ ಹೇಳ್ರಿ, ಅವ್ರು ಪ್ರಚಾರಕ್ಕೆ ಹೋಗ್ಬೇಡ ಅಂದಿದ್ದವ್ರದ್ದು ತಪ್ಪಿಲ್ಲ, ಬರ್ಬೇಡ ಅಂದಿದ್ದಕ್ಕೆ ಹೋಗದೆ ಇರೋದು ನಂದೇನ್ರಿ ತಪ್ಪು ಅಂತ ಅವ್ರು ಕೇಳ್ಬೇಕು ತಾನೆ. ಎಲ್ರಿ ಫಂಡಿಂಗ್ ಮಾಡಿದೀನಿ ತೋರ್ಸ್ರಿ ಸಾಕ್ಷಿ. STPIಗೆ ಅಥವಾ ಯಾರೋ ಪಕ್ಷೇತರ ಅಭ್ಯರ್ಥಿಗೆ ನಾನು ಫಂಡಿಂಗ್ ಮಾಡಿದ್ದೀನಿ ಅಂತ ನಿಮ್ಗೆ ಏನೋ ರಿಪೋರ್ಟ್ ಕೊಟ್ಟಿದಾರಂತಲ್ಲ, ತೋರ್ಸಿ. ನಾನು ಎಲ್ರಿ ನಾನೇ ನನ್ನಿಂದಲೇ ನನಗಾಗಿಯೇ ಅಂತ ನಾನು ಎಲ್ ಬಿ ಮಾಡಿದ್ದೀನಿ ತೋರ್ಸಿ ಅಂತ ಕೇಳ್ಬೇಕು ಜಮೀರ್ ಅಹಮದ್ ಖಾನ್ ಅವರು. ಈಗ ಬಳಸ್ಕೊಂಡು ಬೀಸಾಡೋದು ನಿಮ್ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಅದು ನಿಮಗೂ ಗೊತ್ತಿರಬೇಕು. ಜಮೀರ್ ಅಹಮದ್ ಖಾನ್ ಕೇರಳದಲ್ಲಿ ಅಲ್ಲೋಗಿದ್ದೆ ಇಲ್ಲೋಗಿದ್ದೆ, ಬಿಸಿಲಲ್ಲಿ ಒಂದಿನ ವೇಸ್ಟ್ ಮಾಡಿಲ್ಲ, ಸುಮಾರು ಅಲ್ಲೋಗಿದ್ದೆ ಇಲ್ಲೋಗಿದ್ದೆ. ಹೌದು, ಬಳಸ್ಕೋತಾರೆ, ನಿಮ್ಮನ್ನ ಬೇಕಾದಾಗ ಬಳಸ್ಕೋತಾರೆ, ಬೇಡಾದಾಗ ಬಿಡ್ತಾರೆ. ಈಗ ಬೇಡ ಆಗಿದ್ದೀರೇನೋ ಯಾರಿಗ್ ಗೊತ್ತು. ನೀವು ಕೇಳಿ ಪಕ್ಷದಲ್ಲಿರುವಂತ ಹಿರಿಯ ನಾಯಕರುಗಳಿಗೆ, ಯಾಕೆ ಸಿದ್ದರಾಮಯ್ಯನವ್ರು ಇಲ್ಲಿವರೆಗೆ ಮಾತಾಡಿಲ್ಲ ಏನನ್ನು? ಜಮೀರ್ ಅಹಮದ್ ಖಾನ್ ತಪ್ಪಿದೆಯಾ ಇಲ್ವಾ, ಅವ್ರ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಾರಾ ಮಾಡಿಲ್ವಾ ಮಾತಾಡಕ್ ಹೇಳಿ. ರಾಜಣ್ಣ ಅವ್ರು ಮಾತಾಡಿಲ್ವಾ? ಏನ್ ಮಾತಾಡಿದಾರ ರಾಜಣ್ಣ ಅವರು? ಸೇಮ್ ಸಿದ್ದರಾಮಯ್ಯ ಅಂಡ್ ಟೀಮ್ ಅನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಎಂಬ ವಿಚಾರಕ್ಕೆ ಮಾಜಿ ಸಚಿವ KN ರಾಜಣ್ಣ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ ಅಂದಿದ್ದಾರೆ. ಈ ಹಿಂದೆ ಸದ್ಗುರು ಅವರು ರಾಹುಲ್ ಗಾಂಧಿ ಬಗ್ಗೆ ಮಾತಾಡಿದ್ರು. ಐ ಡೋಂಟ್ ನೋ ರಾಹುಲ್ ಗಾಂಧಿ, ಹೂ ಇಸ್ ರಾಹುಲ್ ಗಾಂಧಿ ಅಂತ ಹೇಳಿಕೆ ಕೊಟ್ಟಿದ್ರು. ಇದಾದ ಬಳಿಕ ಸದ್ಗುರು ಜೊತೆಗೆ ವೇದಿಕೆ ಹಂಚ್ಕೊಂಡು ಡಿ ಕೆ ಶಿವಕುಮಾರ್ ಕುತ್ಕೊಂಡ್ರಲ್ಲ, ಆವಾಗ ಶಿಸ್ತು ಮೀರ್ಲಿಲ್ವಾ ಅಂತ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಟಾಂಗ್ ಕೊಟ್ಟಿದ್ದಾರೆ KN ರಾಜಣ್ಣ ಅವರು. ಬನ್ನಿ ಅವ್ರು ಏನ್ ಹೇಳಿದಾರೆ ಕೇಳೋಣ. ಈಗ ನಿಮ್ಮನ್ನು ಸೇರಿದಂತೆ ಈಗ ಜಬ್ಬಾರ್ ಆಗ್ಬೋದು, ಈಗ ರೀಸೆಂಟ್ ಈಗ ಜಮೀರ್ ಅಹಮದ್ ಅವ್ರಿಗೂ ಏನೋ ತೆಗಿಬೇಕು ಈ ಥರ ನೋಟಿಸ್ ಎಲ್ಲ ಇದಾಗ್ತಿದೆ ಅಂತ, ಸೊ ಟಾರ್ಗೆಟ್ ಮಾಡ್ತಿದ್ದಾರಾ ಅಂತ ನಿಮ್ಮಲ್ಲಿ ಸಿದ್ದರಾಮಯ್ಯ? ಕಾಂಗ್ರೆಸ್ ಪಕ್ಷ ಅಂದರೆ ಶಿಸ್ತಿನ ಪಕ್ಷ. ಈ ಶಿಸ್ತು ಜಾರಿ ಮಾಡುವಾಗ ಈಗ ಸದ್ಗುರು ರಾಹುಲ್ ಗಾಂಧಿನ ಹೇಳಿದ್ರು. ಯಾರು ನನಗೆ ರಾಹುಲ್ ಗಾಂಧಿ ಐ ಡೋಂಟ್ ನೋ ಹೂ ಇಸ್ ರಾಹುಲ್ ಗಾಂಧಿ ಅಂತ ಹೇಳಿದ್ರು.
ಅವನ ಜೊತೆಯಲ್ಲಿ ಹೋಗಿ ಕೂತ್ಕೊಂಡಿದ್ದಕ್ಕೆ ಶಿಸ್ತು ಮೀರೋದಿಲ್ವಾ? ಅಂಥದ್ದೆಲ್ಲ ಈಗ ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅಂತಕ್ಕಂಥದ್ದು ಗಾದೆ ಇದೆ. ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗೋದಿಲ್ಲ. ಈಗ ಆ ಥರ ನಡೀತದೆ, ನಡವಳಿಕೆನೂ ಹಂಗೆ ಇದ್ದಾವೆ. ನೋಡೋಣ ನಡೀರಿ. ಈಗ ನಿಮ್ಮನ್ನು ಸೇರಿದಂತೆ ಈಗ ಜಬ್ಬಾರ್ ಆಗ್ಬೋದು, ಈಗ ರೀಸೆಂಟ್ ಈಗ ಜಮೀರ್ ಅಹಮದ್ ಅವ್ರಿಗೂ ಏನೋ ತೆಗಿಬೇಕು ಈ ಥರ ನೋಟಿಸ್ ಎಲ್ಲ ಇದಾಗ್ತಿದೆ. ಸೊ ಟಾರ್ಗೆಟ್ ಮಾಡ್ತಿದ್ದಾರಾ ಅಂತ ನಿಮ್ಮಲ್ಲಿ ಸಿದ್ದರಾಮಯ್ಯ? ಕಾಂಗ್ರೆಸ್ ಪಕ್ಷ ಅಂದರೆ ಶಿಸ್ತಿನ ಪಕ್ಷ. ಈ ಶಿಸ್ತು ಜಾರಿ ಮಾಡುವಾಗ ಈಗ ಸದ್ಗುರು ರಾಹುಲ್ ಗಾಂಧಿನ ಹೇಳಿದ್ರು. ಯಾರು ನನಗೆ ರಾಹುಲ್ ಗಾಂಧಿ ಐ ಡೋಂಟ್ ನೋ ಹೂ ಇಸ್ ರಾಹುಲ್ ಗಾಂಧಿ ಅಂತ ಹೇಳಿದ್ರು. ಅವನ ಜೊತೆಯಲ್ಲಿ ಹೋಗಿ ಕೂತ್ಕೊಂಡಿದ್ದಕ್ಕೆ ಶಿಸ್ತು ಮೀರೋದಿಲ್ವಾ? ಅಂಥದ್ದೆಲ್ಲ ಈಗ ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅಂತಕ್ಕಂಥದ್ದು ಗಾದೆ ಇದೆ. ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗೋದಿಲ್ಲ. ಈಗ ಆ ಥರ ನಡೀತದೆ, ನಡವಳಿಕೆನೂ ಹಂಗೆ ಇದ್ದಾವೆ. ನೋಡೋಣ ನಡೀರಿ. ಮೇಡಮ್, ಶಿಸ್ತಂದ್ರೆ ಶಿಸ್ತಿರಬೇಕು. ಈ ಪಿಕ್ಕಂಚು ಶಿಸ್ತು ಕ್ರಮ ಜರುಗಿಸೋದಂದ್ರೆ ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅಂತ ಹೇಳಿದ್ರಲ್ಲ ರಾಜಣ್ಣ. ರಾಜಣ್ಣ ಅಂತ ಹೆಸರಿಟ್ಕೊಂಡ್ ಮಾತ್ರಕ್ಕೆ ಅವ್ರ ದೊರೆ ಆಗ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಯಾವ ರೀತಿಯಾದಂತ ಪರಿಸ್ಥಿತಿ ಬಂತು, ಅವ್ರನ್ನ ಮಿನಿಸ್ಟರ್ ಸ್ಥಾನದಿಂದ ಕಿತ್ತೆಸ್ತಿದ್ರು. ಅವ್ರು ಹೇಳ್ತಾ ಇರೋದು ತಮ್ಗೆ ಅರ್ಥ ಆಯ್ತಾ? ಸದ್ಗುರು ಅವ್ರ ಜೊತೆಗೆ ಕುತ್ಕೊಂಡು ಸದ್ಗುರು ಹೂ ಇಸ್ ರಾಹುಲ್ ಗಾಂಧಿ ಐ ಡೋಂಟ್ ನೋ ಯಾರು ರಾಹುಲ್ ಗಾಂಧಿ ಅಂತ ಕೇಳಿದವ್ರು ಅವ್ರು ಸದ್ಗುರು. ಶ್ರೀ 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 ಅಂತ ಅವ್ರ ಜೊತೆ ಹೋಗಿ ಅಮಿತ್ ಶಾ ಪಕ್ಕದಲ್ಲಿ ಕೂತು ನೋಡಿದ್ರಲ್ಲ, ಭಜನೆ ಮಾಡೋದು ಮತ್ತೆ ಮಾಡಿದ್ರಲ್ಲ, ಅದು ದೊಡ್ಡ ವಿಚಾರ ಆಯ್ತು. ಆ ವಿಚಾರದಲ್ಲಿ ಬಹಳಷ್ಟು ಜನ, ಸುರ್ಜೇವಾಲಾ ಅವರೆಲ್ಲ, ವೇಣುಗೋಪಾಲ್ ಅವರೆಲ್ಲ ಈ ವಿಚಾರದಲ್ಲೆಲ್ಲ ಮಾತಾಡಿದ್ರು, ತಮ್ಗೆ ಗೊತ್ತಿದೆ. ಸೊ ಅದಕ್ಕೇನ್ ಶಿಸ್ತು ಕ್ರಮ ತೆಗೆದುಕೊಂಡ್ರು ಅಂತ ರಾಜಣ್ಣ ಅವ್ರು ಕೇಳ್ತಾ ಇರೋದು. ಕರೆಕ್ಟ್ ಇದೆ ಮೇಡಮ್. ಆಮೇಲೆ ವಿಧಾನಸಭೆಯಲ್ಲಿ DK ಶಿವಕುಮಾರ್ ಅವರು ನಮತ್ಸೆ ಸದಾ ವತ್ಸಲೆ ಮಾತೃಭೂಮೆ ತ್ವಯ ಹಿಂದೂ ಭೂಮೆ ಸುಖವಂ ವಂದಿತೋಹಂ ಅಂತ ಹೇಳಿದಾಗ ಬಹಳಷ್ಟು ಜನ ರೊಚ್ಚಿಗೆದ್ರಪ್ಪ. ಇದೇನಪ್ಪ RSS ಗೀತೆಯನ್ನ ಕಾಂಗ್ರೆಸ್ ಪಕ್ಷದ ಕಟ್ಟಾಳು DK ಶಿವಕುಮಾರ್ ಅದು ಕೂಡ ತುಂಬಿದ ಸಭೆಯಲ್ಲಿ ವಿಧಾನಸೌಧದಲ್ಲಿ ಹೇಳ್ಬಿಟ್ರಲ್ಲ ಅಂತ. ಹಂಗಂತ ಅವ್ರ ವಿರುದ್ಧ ಏನಾದ್ರು ಕ್ರಮ ತಗೊಂಡ್ರೆ ನೀವು? ಇಲ್ಲ ತಾನೆ. ಶಿಸ್ತು ಅಂದ್ರೆ ಎಲ್ಲರಿಗೂ ಒಂದೇ ತಾನೆ. ಆದ್ರೆ ದೊರೆಗೆ ದಂಡ ಇಲ್ಲ ಅಂತ ಹೇಳಿದ್ದಾರೆ. ಸೊ ಈಗ ದೊರೆ ಯಾರು ಕಾಂಗ್ರೆಸ್ ಪಕ್ಷದಲ್ಲಿ? ಯಾರು? DK ಶಿವಕುಮಾರ್. ಅವ್ರಿಗೆ ದಂಡ ಇಲ್ಲ. ಅವ್ರಿಗೆ ಅದೆಲ್ಲ ರೂಲ್ಸ್ ಅಪ್ಲೈ ಆಗಲ್ಲ. ಅವರು ಪ್ರಶ್ನಾತೀತರು. ಕಾನೂನು ಪಕ್ಷದ ಚೌಕಟ್ಟು, ಕಾನೂನು ಕಟ್ಟಡಗಳಿಗೆ ಮೀರಿದವರು. ಅವ್ರು ಇನ್ನೊಬ್ಬರ ಮೇಲೆ ಶಿಸ್ತು ಕ್ರಮ ತಗೋಬಹುದು. ಆ ಅಧಿಕಾರ ಅವ್ರಿಗಿದೆ. ಮುಂದಕ್ಕೆ